ಗೊತ್ತಾಯ್ತು ಹೇಳಿ ಏನಾದ್ರು ತಿನ್ಬೇಕಷ್ಟೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವಾಗ ಬಂದು ನಾನು ಕುಕ್ಕು ಏನೋ ಒಂದು ವಸ್ತು ತಗೊಳೋದಕ್ಕೆ ಹೋಗ್ತಾ ಇದ್ವಿ. ಬಟ್ ಅದೇನು ಅಂತ ನಾವು ಹೇಳೋದಿಲ್ಲ, ಈ ವ್ಲಾಗಲ್ಲೇ ಹೇಳೋದಿಲ್ಲ. ಈ ವ್ಲಾಗಲ್ಲೆಲ್ಲ ಈ ವ್ಲಾಗ್ ಫುಲ್ಲು ಸ್ಟಾರ್ಟಿಂಗ್ ಎಂಡೋರ್ ಏನಿದೆಯಲ್ಲ ಬ್ಲಾಗಲ್ಲೇ ಹೇಳೋದಿಲ್ಲ. ಬಟ್ ಏನೋ ಒಂದು ವಸ್ತು ತಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಲ್ಲಿ ಏನೇನು ತಿಂತೀವಿ ಉಣ್ತೀವಿ ಹಾಗೆ ನೋಡೋಣ ಹೇಗೆ ಹೋಗುತ್ತೆ. ಏನು ತಗೋಬೋದೋ ಬಿಡ್ಬೋದೋ ಗೊತ್ತಿಲ್ಲ. ನನಗಿರೋ ಬಜೆಟಲ್ಲಿ ಏನು ತಗೊತೀನೋ ಬಿಡ್ತೀನಿ ಅದು ಏನೂ ಗೊತ್ತಿಲ್ಲ. ಹಾಗೆ ಸುಮ್ಮನೆ ವೆಲ್ಕಮ್ ಮಾಡಿದೆ. ಇಲ್ಲಿ ಅಂತೂ ತಿಂತೀವಲ್ವ. ಇವು ಮನೆಗಂತೂ ಏನು ಅಡುಗೆ ಮಾಡಿಲ್ಲ. ಬೆಳಿಗ್ಗೆ ಕಾಫಿ ಕುಡಿದಿದ್ದು ಸ್ಟ್ರಾಂಗಾಗಿ ಆಶೆಗೆ ಬೂಸ್ಟ್ ಕೊಟ್ಟಿದ್ದು. ಹಾಗಾಗಿ ಏನು ತಿನ್ನೋಂಥದ್ದು ಹೊಟ್ಟೆಗೆ ಇನ್ನೂ ಬಿದ್ದಿಲ್ಲ. ಹಾಗಾಗಿ ಹೊರಗಡೆ ಹೋದಾಗ ಏನೋ ತಿನ್ನಬೇಕು ಅಂತ ಹೋಗ್ತಿದ್ವಿ. ಸರ್ಪ್ರೈಸು. ಲಾಸ್ಟ್ ಟೈಮು ನಾವು ಹೊರಗಡೆ ಹೋದಾಗ ಹೇಳಿದ್ವಿ ಇಂಥ ದೊಡ್ಡ ತಿನ್ನಬೇಕು ಅಂಥೇಳಿ. ಬಟ್ ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡು ಗೊತ್ತಿಲ್ಲ ಅದನ್ನು ತಿಂತೀವೋ ಇಲ್ವೋ, ಅದು ಎಷ್ಟು ಪ್ರೈಸ್ ಇರುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ನೋಡುವ ಅದು ಟೇಸ್ಟ್ ಹೆಂಗಿರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೋಗ್ತಾ. ಹಾಗೆ ಅಂತವೇ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸು, ಒಳ್ಳೊಳ್ಳೆ ಫನಿ ಮೂಮೆಂಟ್ಸ್ ಏನಿತ್ತು ಅನ್ನೋದು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಇವಾಗ ಹೊರಟಿದ್ದೀವಿ. ಇವಾಗ ಬಂದು ಇಯರಿಂಗ್ ನೋಡಿ ಎಷ್ಟು ದೊಡ್ಡದಿದೆ. ಹಾಕೊಳ್ಳೋದು ತುಂಬ ಕಷ್ಟ, ಆದರೂ ಕೂಡ ನಾನು ವೇರ್ ಮಾಡಿದ್ದೀನಿ. ನನಗೆ ಈ ಥರ ದೊಡ್ಡ ರಿಂಗ್ ಅದು ವೈಟ್ ಕಲರಲ್ಲಿ ಇರಬೇಕು, ಚೆನ್ನಾಗಿ ಅಂತ ಇಷ್ಟ ಆಗುತ್ತೆ ಅಂತ ಈ ಥರ ಮಾತಾಡ್ಬೇಡ. ಇಲ್ಲ ಆಗಿದೆ ಅಲ್ಲ 10 ಗಂಟೆ, ಅದಕ್ಕೋಸ್ಕರ ಹಾಕೊಂಡಿರೋವಂಥದ್ದು. ಆಮೇಲೆ ನೆಕ್ಸ್ಟ್ ಬಂದು ಇದು ಟೀ ಶರ್ಟ್ ಬಂದು ಸಪ್ರೇಟ್ ತಗೊಂಡಿದ್ಬಾ ಇದನ್ನ ಗೊತ್ತಿಲ್ಲ, ಕಾಂಬೋ ಏನೋ ಗೊತ್ತಿಲ್ಲ, ನೆನಪಿಲ್ಲ. ಸಪ್ರೇಟಾಗಿ ತೊಗೊಂಡಿದ್ದು ಇದು ಟೀ ಶರ್ಟ್. ಇದು ಒಂಥರ ಕಾಫಿ ಕಲರ್ ಬರುತ್ತೆ. ಈ ಕಾಫಿ ಕಲರ್ಗೆ ನಾವು ಒಂದು ಟೀ ಶರ್ಟು ಮತ್ತು ಒಂದು ಬ್ಲ್ಯಾಕ್ ಕಲರ್ ಟೀ ಶರ್ಟು ಸೇಮ್ ಬರುತ್ತೆ, ಬಟ್ ಬೇರೆ ಬೇರೆನೇ ತೊಗೊಂಡಿದ್ದು. ಇದ್ರದ್ದು ಕೂಡ ಲಿಂಕ್ ಹಾಕ್ತೀವಿ ನೋಡಿ, ಲಿಂಕ್ ಬೈ ಮಾಡಿ, ನೀವು ಕೂಡ ಚೆಕ್ ಮಾಡಿ ಬೈ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಹಾಕ್ತೀನಿ, ತೊಗೊಳ್ಳಿ. ನೀವು ಕೂಡ ಚೆನ್ನಾಗಿದೆ. ನಶೆ ಕಲರ್ದು ಮತ್ತು ಒಂದು ಬ್ಲ್ಯಾಕ್ ಕಲರ್ದು ಕೂಗುದು ಅದು ಕೂಡ ಲಿಂಕ್ ಹಾಕ್ತೀನಿ. ಬಟ್ ಇದರಲ್ಲಿ ಅವಳು ವೇರ್ ಮಾಡಿಲ್ಲ, ಅದು ಫೋಟೋ ಹಾಕ್ತೀವಿ, ನೀವು ನೋಡಿ ಬೈ ಮಾಡಿ. ತುಂಬ ಚೆನ್ನಾಗಿದೆ, ಶಾರ್ಟಲ್ಲಿದೆ, ಕಾಣ್ತಾ ಇದೆಯಾ? ಫುಲ್ ಔಟ್ಫಿಟ್ ನೋಡಿ ಈ ಥರ ಇದೆ. ಇದಕ್ಕೆ ನನಗೆ ಕಾಫಿ ಕಲರ್ ಇಷ್ಟ ಆಗಲ್ಲ, ಬಟ್ ಫಾರ್ ಚೇಂಜ್ ಇರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಈ ಥರ ಇದೆ ನೋಡಿ, ಶಾರ್ಟಾಗಿ ಬರುತ್ತೆ, ಹಿಂಗಿದೆ. ಆ್ಯಸ್ ಯೂಶುವಲ್ ನಮ್ಮ ಹತ್ರ ವೈಟ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್ ಇದೆ, ಅದನ್ನ ಹಾಕ್ಕೊಂಡಿದ್ದೀವಿ. ಕುಕ್ಕು ಕುಕ್ಕು ಬ್ಲ್ಯಾಕ್ ಹಾಕೊಂಡೆ. ಅವಳೆಲ್ಲ ಫಸ್ಟ್ ಯೂಸ್ ಮಾಡಿಬಿಟ್ಟಿದ್ಲು ಹೊಸದು, ಹಾಗಾಗಿ ಅದನ್ನು ನಾನು ಲಾಸ್ಟ್ ಟೈಮ್ ಹಾಕೊಂಡಿದ್ದೀನಿ ಅಂತೇಳಿ ಇದನ್ನು ವೇರ್ ಮಾಡೋದು. ಇದ್ರದ್ದು ಕೂಡ ಲಿಂಕ್ ಸಿಗುತ್ತೆ, ಬಟ್ ಹುಡುಕ್ಬೇಕು. ಇದು ಕೂಡ ಮೀಶೋದಿಂದ ತೊಗೊಂಡಿದ್ದು, ಸುಮಾರು ಒಂದು 3 ವರ್ಷ ಆಗಿದೆ. ಬನ್ನಿ ಲೆಟ್ಸ್ ಗೋ. ಇವಾಗ ಏನೇನು ನಡೆಯುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಏನು ತಿಂತೀವಿ ಅಂತ ಹೇಳ್ಬೋದು. ಬಾಯ್. ಮಳೆ ಮೋಡ ಆಗ್ಬಿಟ್ಟಿದೆ. ಮಾಸ್ಕ್ ಹೊಡಿದೀವಿ, ಮಾಸ್ಕು ಎಲ್ಲರೂ ಕಂಡುಹಿಡಿದವ್ರೆ ಇವರು ಕಂಡು ಅಂತೇಳಿ. ಅದಕ್ಕೆ ಕೂಕನಾಯಿ ದೇವಸ್ಥಾನಕ್ಕೆ ಹೋಗೋ ರೀತಿ ರೆಡಿ ಆಗ್ಬಿಟ್ಟೈತೆ. ಎಷ್ಟು ಮದ್ದಿಗೆ ಬೈತಿರೋದು ಚೇಂಜ್ ಇರಲಿ ಅಂತ ಚೆನ್ನಾಗಿ ಕಾಣುತ್ತಾ? ಹೌದು, ಇದು ನಮ್ಮ ದೊಡ್ಡೊಳಗ ಪಿಜ್ಜಾ ತಿನ್ಸಿದ್ದೆ ಅಲ್ವಾ, ಮತ್ತು ಪಿಜ್ಜಾ ತಿನ್ನೋಕೆ ಟೈಮ್ ಬಂದುಬಿಟ್ಟಿದೆ ಫ್ರೆಂಡ್ಸ್. ಅವತ್ತು ಬೋಟಿಕ್ ಹತ್ರ ಬಂದಿದ್ವಲ್ಲ, ಅಲ್ಲಿ ತಿಂದು ಈ ಕಡೆ ಬೋಟಿಕ್ ಹತ್ರ ಬಂದಿದ್ದು, ಅಥವಾ ನೆಕ್ಸ್ಟ್ ರೋಡ್ ಇರೋದು. ಅಂದರೆ ಇದು ದ್ರಾಕ್ಷಿ ಥರದ್ದು ರೌಂಡ್, ಅದು ಇದು ಆಲಿವ್. ಹಾಂ ಆಲಿವಾ, ಒಟ್ಟು ಅದೆಲ್ಲ ರುಚಿ ಥರ ಇದೆಯಲ್ಲ.
ಯಾರು ರೇಂಜಲ್ಲಿ ಮಾತಾಡ್ತಾರೆ? ಒಂದು ನಿಮಿಷ. ಥ್ಯಾಂಕ್ ಯು ಸೊ ಮಚ್. ಫಾಲೋವರ್ಸ್ ಆಗಿದ್ದೀರಾ? ಹೌದಾ? ಥ್ಯಾಂಕ್ ಯೂಟ್ಯೂಬಲ್ಲೂ ಕೂಡ ನಾನು ಬ್ಲಾಗ್ ಹಾಕ್ತೀನಿ, ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ, ನೋಡಿ. ಓಕೆನಾ? ರಾಣಿ ಕನ್ನಡ ಬ್ಲಾಗ್ಸ್ ಅಂತ. ಚೆನ್ನಾಗಿ ಮಾಡ್ತೀವಿ ಸಲ. ದೊಡ್ಡದು ಪಿಜ್ಜಾ ಯಾವ ರೇಂಜಲ್ಲಿ ಬೇಕು? ಎಷ್ಟೊತ್ತಿರುತ್ತೆ? ದೊಡ್ಡದು ಇವತ್ತು ಬೈ ಒನ್ ಗೆಟ್ ಒನ್ ಇದೆ. ಮೀಡಿಯಂ ತೊಗೊಂಡ್ರೆ ಮೀಡಿಯಂ ಫ್ರೀ. 677 ಇದೆ ಸ್ಟಾರ್ಟ್. 677. ಒಂದು ಮೀಡಿಯಂ ಪ್ರೈಸ್ ಬಂದು GST ಇನ್ಕ್ಲೂಡ್ 677. ಅದಕ್ಕೆ ಇನ್ನೊಂದು ಮೀಡಿಯಂ ಫ್ರೀ ಬರುತ್ತೆ. ಯಾವ ಫ್ಲೇವರ್ ಬೇಕಾದ್ರೆ ತೊಗೊಬೋದು. ಅದು ಇದೆ. ಇಲ್ಲ ಅಂತಂದರೆ ಅದು ಬೇಡ ಅಂತಂದರೆ ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ ಈ ಸೈಜ್ ಇದೆ. ಅದು ನಿಮಗೆ 800 ಸಮಥಿಂಗ್ ಎಲ್ಲ. ಅಷ್ಟು ಬೇಡ, ಅಷ್ಟು ದೊಡ್ಡದು ಬೇಡ. ಈ ಥರ ಬರುತ್ತೆ. ಆ ಸೈಜಲ್ಲಿ ಯಾವ ಸೈಜ್ ಈಗ? ಥರ್ಡ್ ಒನ್. ಅದೇ ಇದು ಲಾರ್ಜು. ಇದೂ ಅಷ್ಟೇ ಬೈ ಒನ್ ಗೆಟ್ ಒನ್ ಇದೆ. ಮೀಡಿಯಂ ಸೈಜ್ ಇದೆ, ಇದಕ್ಕೂ ಬೈ ಒನ್ ಗೆಟ್ ಒನ್. ಅದೆಷ್ಟು ಲಾರ್ಜ್ಗೆ? 4 ಫ್ಲೇವರ್ ಆರ್ಡರ್ ಮಾಡಿ. ಸೆಕೆಂಡ್ ಒಂದು ಈಗ ಇದು 677 ಆಗುತ್ತೆ. ತಗೊಂಡ್ಬಿಡೋಣ. 6 ಏನಾದ್ರು ತಿನ್ಬೇಕಷ್ಟೆ. ನೀವು ಹೊಟ್ಟೆ ತುಂಬ ಅದನ್ನು ಫ್ರೈಡ್ ರೈಸ್ ಕಮ್ಮಿ ಇದೆ ತಗೊಳ್ಳೋದು. ಅದ್ರಲ್ಲಿ ಕೊಡಿ. ಅದ್ರಲ್ಲಿ ಮಶ್ರೂಮ್ ಎಲ್ಲ ತಿಂತೀರಾ ಅಲ್ವಾ? ಪೆರಿ ಪೆರಿ ಕೊಡ್ತೀನಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ನನಗೆ ಚೀಸ್ ಜಾಸ್ತಿ ಇರಬೇಕು. ಬರುತ್ತೆ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೇಕು. ಚೀಸು ಮತ್ತು ಈ ಥರ ಈ ಒಂದು ಡಿಸೈನಲ್ಲಿ ಈ ಥರ ಎಲ್ಲ ಇರೋವಂಥದ್ದು ಬರುತ್ತೆ. ಮಶ್ರೂಮ್ಗಿಂತ ಚೀಸ್ ಇದ್ದರೆ ನಂಗೆ ಬೆಟರ್. ಮಶ್ರೂಮ್ ಬರುತ್ತೆ, ಆಲಿವ್ ಬರುತ್ತೆ. ಇದು ಇದೆಯಲ್ಲ ಅದು ಆಲಿವೆ. ಬಟ್ ಟೇಸ್ಟಿ ಆಗಿರುತ್ತೆ. ರೆಗ್ಯುಲರ್ ಹಾಕಿದ್ದೀನಿ, ಇದಕ್ಕೇನು ಅಪ್ಲೈ ಆಗಲ್ಲ. ಪ್ರಾಣಿ ಅಲ್ವಾ? ಹೆಸರು ಫೇಮಸ್ ಆಗಿಬಿಟ್ಟಿದ್ದೀರಾ ನೀವು. ಹೌದಾ? ನಂಬರ್ ನೋಡ್ತೀರಾ ರೀಲ್ಸ್? ನಾನು ಫಾಲೋ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ತೀನಿ. ಹೌದಾ? ವಾಟರ್ಕೇನು ನನಗೆ ಹಾಟ್ ವಾಟರ್ ಇಲ್ಲ, ಕೋಲ್ಡ್ ವಾಟರ್. ಸಿಗೋದಿಲ್ಲ. ಹಿಂಸೆ ಅಲ್ವಾ? ಬೆಳಗ್ಗೆ ಸಖತ್ತಾಗ್ಬಿಡುತ್ತೆ ಲಾಂಗ್ ಮಾಡೋಕ್ಕೆ. ನಾವು ಹೊಸದಾಗಿ ಇವತ್ತಿಂದ ಮೈಕ್ ಯೂಸ್ ನೋಡೋಣ. ಮತ್ತೆ ಹಾಯ್ ಫ್ರೆಂಡ್ಸ್, ಇವಾಗ ನಾವು ಪಿಜ್ಜಾ ತಿನ್ಲಿಕ್ಕೆ ಬಂದಿದ್ವಿ. ಲಾಸ್ಟ್ ಟೈಮ್ ಚಿಕ್ಕ ಪಿಜ್ಜಾ ತಿಂದಿದ್ದಂಥದ್ದು. ಇವಾಗ ಬಂದು ದೊಡ್ಡದು ಟ್ರೈ ಮಾಡ್ತೀವಿ. ಅಂತ ದೊಡ್ಡದೇನಲ್ಲ, 300 ಸಮಥಿಂಗ್ ಇದೆ ರೇಟ್ ಬಂದು. ಅದ್ರ ಒಂದು ಪ್ರೈಸ್ ಬಂದು 300 ಸಮಥಿಂಗ್ ಇದೆ. ಇವಾಗ ನಾವು ಬಂದು ಈ ಒಂದು ಪಿಜ್ಜಾನ ತಿನ್ಕೊಡೋರಿಗೆ ಬಂದಿದ್ದೀವಿ. ಲಾಸ್ಟ್ 1 ಮಂತ್ ಆಗಿತ್ತು ಬಂದಾಗ ಬಂದು ಇವಾಗ ಮತ್ತೆ ಬಂದಿದ್ದೀವಿ ನೋಡೋಣ ಅಂತ ಹೇಳಿ. ಓಕೆನಾ? ಹೇಗಿದೆ ಟೇಸ್ಟ್? ಎಷ್ಟು ಜನ ವಿಶ್ ಮಾಡಿದ್ದಾರೆ ಗೊತ್ತಾ? ಡಿಫ್ರೆಂಟ್ ಆಗಿಲ್ಲ. ಚಿನ್ನ ಬಿಟ್ಟು ಹೆಂಗೆ ಅಂದ್ರೆ ಇಷ್ಟು ಪೇಪರ್ ಇಟ್ಟರೆ ಎಲ್ಲ ಆಗೈತೆ. ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಂದ್ವಿ. ಬಟ್ ನಾನು ಹ್ಯಾಂಡ್ ವಾಶ್ ಮಾಡಿಲ್ಲ. ಯಾವ ತರ ಫ್ರೆಂಡ್ಸ್, ಇಲ್ಲಿ ನಮ್ಮ ಕೂಕು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ್ಲು. ನಾನು ಹ್ಯಾಂಡ್ ವಾಶ್ ಮಾಡಿರಲಿಲ್ಲ, ಅದು ಕ್ಲಿಯರಾಗಿ ಕೇಳಿಲ್ಲ ಯಾವುದೇ ವಾಯ್ಸು ಸ್ವಲ್ಪ, ಯಾಕಂದರೆ ಹೊಸ ಮೈಕ್ ಹಂಗಾಗಿ.
ನಮ್ಗೆ ನೋಡ್ಕೊಳ್ಳಿ. ನಾವಂತೂ ಮನೇಲಿ ತಣ್ಣೀರೇ ಕುಡಿತಾ ಇಲ್ಲ. ಒಂದು ಇಷ್ಟು ಸಿಸ್ಟಮ್ ಒಂದ್ 8 ವರ್ಷ ಆಯ್ತೇನೋ ಇಂತ ಕಷ್ಟ ಹಾಕೋದು. ಇವತ್ತರೆಗೂ ನಾವು ಕೋಲ್ಡ್ ನೀರು ಎಂತ ಚಳಿಗಾಲದಲ್ಲಿ ಕೊರೆ ನೀರು ಕುತ್ಕೊಂಡಿದೀವಿ. ಹೊರಗಡೆ ಬಂದ್ರೆ ಕೋಲ್ಡ್ ನೀರು ತಗೊಂಡಿದ್ವಿ. ಕೋಲ್ಡ್ ತಗೊಂಡಿದೀವಲ್ಲ, ಕೋಲ್ಡ್ ಆಗೋದಿಲ್ಲ ಅಂತೇನಿಲ್ಲ. ಅಲ್ಲಿ ಫ್ರೈಡೆಸ್ ತಿಂತವೆ ಪನ್ನೀರ್ ಅಲ್ಲ ಎಲ್ಲಿ ಆಗುತ್ತಾ ಬೇಗ ಹಿಂಗೆ ಎಲ್ಲ ಹೌದು. ಎಷ್ಟು ಹೇಳ್ತಾರೆ ಎಷ್ಟು ಸೂಪರ್ ಆಗಿದಪ್ಪ. ಏನಾದ್ರು ಮಾಡಿದ್ದು ಏನು ಪನ್ನೀರ್ ಫ್ರೈಡ್ ರೈಸ್ ಮನೇಲಿ ಅದೇ ಮಾಡೋದು. ಮೊನ್ನೆ 2 ಸಲ ಮಾಡಿದ್ವಿ. ಇಲ್ಲ ಪನ್ನೀರ್ ಪಲಾವ್ ಒಂದೇ ಸಲ ತುಂಬಾ ಚೆನ್ನಾಗಿತ್ತು. ಮತ್ತೆ ಮಾಡ್ಲಿಲ್ಲ. ನಾಳೆಗ್ ಮಾಡ್ತೀನಿ ಮತ್ತೆ. ಏನ್ ತಿನ್ನೋಣ ಹೆಂಗಿರುತ್ತೆ ಅಂತ ಪನ್ನೀರ್ ಫ್ರೈಡ್ ರೈಸ್. ನಾವು ಅನ್ನು ಏನ್ ಗೊತ್ತಾ ಇಷ್ಟೊತ್ತು ಮೈಕ್ ನ ಇನ್ಬಿಟ್ಬಿಟ್ಟು ಮಾತಾಡಿದೀನಿ. ಇಲ್ಲ ನಾನು ನೀನು ನಾನು ಕೇಳಿದಲ್ಲ ಫ್ರೈಡ್ ಚೆನ್ನಾಗಿತ್ತು. ಫ್ರೆಂಡ್ಸ್, ಇಲ್ಲಿ ಪಿಜ್ಜಾ ತಿಂದಾದ ನಂತರ ಈ ಕಡೆಗೆ ನಾವು ನಮ್ಮ ಕೂಕು ಏನು ಫ್ರೈಡ್ ರೈಸ್ ತಿನ್ನೋಣ ಅಂತಂದ್ಲು. ಹಾಗಾಗ್ಬಿಟ್ಟು ಇನ್ನೊಂದು ಹೋಟ್ಲಿಗೆ ಬಂದ್ವಿ. ಇದು ಇನ್ನೊಂದು ಪ್ಲೇಸು, ಬಟ್ ಅಲ್ಲಿ ವಾಯ್ಸು ಸರಿ ಕೇಳ್ತಾ ಇರಲಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಬೇರೆ ಕಡೆ ಬಂದಿಲ್ಲ ನಂಗೆ ಅವಾಗ ಹೊಸದಾಗಿ ನೋಡಿ ಫೇವ್ರೇಟ್ ಬ್ಯಾಗ್ ಆಗ್ಬಿಟ್ಟೈತೆ ಗೊತ್ತಾಯ್ತು. ಫೇವ್ರೇಟ್ ಬ್ಯಾಗ್ ಆಗ್ಬಿಟ್ಟೈತೆ. ಕೂಟಿಗೆ ಫೇವ್ರೇಟ್ ಬ್ಯಾಗ್ ಅಂತಪ್ಪ. ಎಷ್ಟು ತರ ಬ್ಯಾಗ್ ಇತ್ತು ಗೊತ್ತಾ? ಒಂದ್ ಚೇರ್ ಕೂಡ ಇಟ್ಕೊಂಡ್ಬರ್ಬಿಡು ಅಷ್ಟು ದೊಡ್ಡದೈತೆ. ಅಷ್ಟು ತುಂಬಾ ಚೆನ್ನಾಗಿದೆ. ಹೌದು, ಇದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ನೋಡಿ, ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ನಮ್ಮ ಆರಾಮಕ್ಕೆ ನಾವು ತಗೊಂಡೋಗ್ಬೋದು ಎಲ್ಲ ಬೇಕಾಗ್ತದೆ. ಬೇಕಾದ್ರೆ ಕಾಸ್ಮೆಟಿಕ್ಸ್ ಎಷ್ಟು ಬೇಕು ಐಟಮ್ಸ್ ಇಟ್ಕೋಬಹುದು. ಇದು ಸ್ಟೋರೇಜ್ ಕೂಡ ಜಾಸ್ತಿ ಇರುತ್ತೆ. ವಾಟರ್ ಬಾಟ್ಲು ಆಮೇಲೆ ಈ ಫೋನ್ಸ್ ಎಷ್ಟು ಬೇಕಲ್ಲ ನೋಡಿ ನೋಡಿ ಇಟ್ಕೊಂಡಿದ್ದಾರೆ. ಸಣ್ಣದು ತಗೊಂಡ್ರೆ ಏನೇನಕ್ಕೂ ಇದಿರಲ್ಲ, ಚೆನ್ನಾಗಿರಲ್ಲ. ಹಾಗೆ ಸಣ್ಣದು ವೆಲ್ಡರ್ ಸುಮಾರು ಇದಾವೆ, ಅವೆಲ್ಲ ಇಟ್ಕೊಳಕ್ ಆಗೋದಿಲ್ಲ. ಏನ್ ಉಪಯೋಗ ಅಲ್ವಾ? ಹೇಳಿ ಎಷ್ಟೊಂದ್ ಜನ ಇದು ಬರ್ತಡೇ ಎಷ್ಟೊಂದ್ ಜನ ವಿಶ್ ಮಾಡಿದಾರೆ ಗೊತ್ತಾ? ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಬರ್ತಡೇಗೆ ತುಂಬಾ ಜನ ಚೆನ್ನಾಗಿ ವಿಶ್ ಮಾಡಿದ್ರ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ನಾನು ವಿಶ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಯಾವತ್ತು ನಾನು ಹೇಳ್ತೀನಿ. ಇದು ಬಂದು ಪನ್ನೀರ್ ಫ್ರೈಡ್ ರೈಸ್ ಅಂತೇಳಿ ತುಂಬ ಚೆನ್ನಾಗಿತ್ತು. ಪನ್ನೀರ್ ಅಂತೂ ಎಷ್ಟು ಹಾಕಿದ್ರು ಗೊತ್ತಾ, ಸಾಕಷ್ಟು ಹಾಕಿದ್ರು. ನನಗಂತೂ ಎಷ್ಟು ತಿಂದರೂ ಖಾಲಿನೇ ಆಗ್ತಾಯಿಲ್ಲ ಅನ್ನಿಸ್ತು. ಬಟ್ ರೇಟ್ ಮಾತ್ರ 100 ರುಪೀಸ್, 110 ಏನೋ ಇತ್ತು. 110 ಇತ್ತು. ಸಖತ್ತಾಗಿತ್ತು. ಜಾಸ್ತಿ ರೇಟ್ ಆಗಿರುತ್ತೆ, ಜಾಸ್ತಿ ರೇಟ್ ಆಗೋಯ್ತು. ಬಟ್ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಚೆನ್ನಾಗಿತ್ತು.
ಚೆನ್ನಾಗಿತ್ತಾ? ಲೆಟ್ಸ್ ಟ್ರೈ ವಿತ್ ದ ಸಾಸ್ ಗೈಸ್. ನಮ್ಮಮ್ಮ ಸಾಕು ಸ್ವೀಟ್ ಆಯ್ತಾ ಸಿಹಿ ಆಯ್ತಾ ಖಾರ ಖಾರ ಉಳಿ ಸ್ವೀಟ್ ಸ್ವೀಟ್ ಖಾರ ಇಲ್ಲ ನಾರ್ಮಲ್ ಹಾರ್ಟ್ ಬೇಡಲ್ಲ ಇದು ಚೆನ್ನಾಗಿರುತ್ತೆ ನಾರ್ಮಲ್ ಚೆನ್ನಾಗಿ ನಂತರ ಬಿಸಿ ಒಂದಿಲ್ಲ ಅಷ್ಟೇ ಇರಲ್ಲ ಅವರಿಗೆ ಅವರಿಗೆ ಎಷ್ಟು ಫಾಲೋವರ್ಸ್ ಅವರು ಅವ್ರಿಗೆ 50,000 ಹೌದಾ ಐಡಿ ಏನಂತ ಮಾವಿನ ಹಣ್ಣು ಕೊಡು. ಇಲ್ಲೇ ತಂದಿದ್ದು ಇಲ್ಲೇ ಕೇಕು ರಸ ಕೊಡಿ. ಮಾಜಾ ಮ್ಯಾಂಗೋ ಜ್ಯೂಸ್ ಲೈಟ್ ಇದೆ, ಫ್ರೂಟ್ ಇದೆ. ಸ್ಲೈಸ್ ಕೊಡು ಅದರಲ್ಲಿ ಸಣ್ಣ ಕೇಕ್ ಆದ್ರೆ ಆಗಿತ್ತೆ ನಾವು ಅವ್ರಿಗೆ ಹೇಳಿದೆ ಅದು ಅಷ್ಟೇ 400 ಅದು 450 ಅಕ್ಷಿ ತಗೊಂಡಿದ್ದೆ ಬಾ ಅದು ದೊಡ್ಡದು ಚೆನ್ನಾಗಲ್ಲ ಅದು ಈಗ ಕಲರ್ ಕಾಣುತ್ತೀರಾ ಈ ಕಡೆಗೆ ಈಗ ಕಾಣುತ್ತೆ ಅದರಲ್ಲಿ ಸಾಕಲ್ಲ ಅದರಲ್ಲಿ ಈಗ ಚೆನ್ನಾಗಿ ಕಾಣುತ್ತೆ ಹೌದಾ ಆ ಕಡೆ ಹಾಂ ಅರ್ಧ ಲೀಟರ್ ಇಲ್ಲ ಫ್ರೂಟ್ ಇದೆ ಅರ್ಧ ಲೀಟರ್. ಅದೆಷ್ಟು ಇದು 1 ಲೀಟರ್ 70 ರೂಪಾಯಿ. ಹ್ಞೂ ಸರ್ ಇದೆಲ್ಲ ಫುಲ್ ಕೋಲ್ಡ್ ಇದೆಯಾ ಒಳ್ಳೆ ಚೆನ್ನಾಗಿದ್ದಂಗೆ ಇದೆ ಸಕ್ಕತ್ತಾಯ್ತು ಚೆನ್ನಾಯ್ತಾ ಜಾಸ್ತಿ ಅದು ತುಂಬ ಕೊಡಿ ಖಾಲಿ ಇದೆ ಅದಕ್ಕೆ
ಜ್ಯೂಸು ಸಿಗುತ್ತೆ ಇಲ್ಲಿ. ಬೇರೆ ಜ್ಯೂಸು ಸಿಗುತ್ತೆ ಸಾಂಬಾರು. ಟಗಟ ಕುಡಿ ಬಿಡ ಕುಡಿ ಮನೆ ಬದನೆಕಾಯಿ ಕುಡಿ ಅಂತ ಕುಡಿ ಸ್ವಲ್ಪ ಮನೆ ಕುಡಿ. ಅಯ್ಯ ಬಿಸಿಲು ಜಾವ್ರ ಇಲ್ಲಿ. ಒಳ್ಳೊಳ್ಳೆಗೆ ಹಾಕ್ಬೇಕು. ಹುಸಪ್ಪ ಭಗವಂತ ದೇವ ಹುಸಪ್ಪ ಒಂದಿದಾಯ್ತು. ಇದರ ಅಡಿಗೆಯಲ್ಲಿ ಇರುವುದು ಸ್ವಲ್ಪ ಮುಂಚೆ ಬಂದಿದ್ರೆ ದೇವರನ್ನು ಸಿಗುವುದಿಲ್ಲಪ್ಪ. ಅಯ್ಯೋ ಬೀರಲ್ಲತ್ತೆ. ಫ್ರೆಂಡ್ಸ್ ಇವಾಗ ತಾನೇ ಬಂದ್ವಿ, ಸಾಕಾಗೋಯ್ತು. ನಡ್ಕೊಂಡೋಗಿ ನಡ್ಕೊಂಬರೋ ಅಷ್ಟೊತ್ತಿಗೆ ಅಪ್ಪ ಆಗೋದಿಲ್ಲ. ಲೈಫು ತುಂಬ ಕಷ್ಟ ಇದೆ, ಈಸಿ ಇಲ್ಲ ಲೈಫು. ಎಷ್ಟೊಂದು ನಡೆಯೋ ಗೊತ್ತಾ, ಪಾದ ಎಲ್ಲ ಹೆಂಗೋ ಬರ್ತೇ ಗೊತ್ತಾ ನಂಗಿದು. ಇದಂತೂ ನೋಡಿ ಪಾದ ನೋವಾಗೈತೆ, ಪಾದ ನಗೋದಿಲ್ಲ ಕಾದ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ನಿಮಗೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಯರಿಂಗ್ ಹೇಗಿದೆ ಅಂತ ಹಂಗೆ ಕಮೆಂಟಲ್ಲಿ ತಿಳಿಸಿ. ದೊಡ್ಡ ಇಯರಿಂಗ್ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಓಕೆನಾ, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ. ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟೇ ನೋಟಿಫಿಕೇಷನ್ ತಂದು ಕೊಡುತ್ತೆ ಅಂತ ಹೇಳ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೆಂಡ್ ಮಾಡ್ತೀನಿ. ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಗುಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮಿಲಿಯನ್ ವ್ಯೂಸ್ ಕೊಡಿ ಅಂತ. ಯಾಕೆ ಬಾಬಾ ಐ ಲವ್ ಯು ಆಲ್. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಪ್ಲೀಸ್. ಲವ್ ಯು ಆಲ್, ಲಾಟ್ಸ್ ಆಫ್ ಲವ್ ಯು. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಪಾಸಿಟಿವ್ ಆಗಿ ಎಲ್ಲರೂ ಕೂಡ ನನಗೆ ವಿಶ್ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಿಮಗೆ ಇದನ್ನು ವ್ಲಾಗ್ ಏನು ಮಾಡ್ತೀನಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಚೆನ್ನಾಗಿ ವ್ಯೂಸ್ ಕೊಡಿ, ಚೆನ್ನಾಗಿ ನಾನು ವ್ಲಾಗ್ ಮಾಡಾಕ್ತೆ ಅಂತ ಹೇಳ್ತಾ ಟೇಕ್ ಕೇರ್ ಬಾಬಾ, ಲವ್ ಯು ಆಲ್. ವ್ಯೂಸ್ ಕೊಡಿ ಓಕೆನಾ. ಯಾವುದಾದ್ರೂ ಒಂದು 100K ಮಾಡಿಕೊಡಿ ಓಕೆ.